ಹೆಲೋ ಗೈಸ್, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಬಾವಿಗೆ ಇಷ್ಟೆಲ್ಲ ನೀರು ಹೆಂಗೆ ಬಿದ್ದು ಮತ್ತು ಎಷ್ಟು ಫುಟ್ ಹೊಡೆದಿವಿ ಮತ್ತು ಎಷ್ಟೆಲ್ಲ ಖರ್ಚಾಯ್ತು ಅಂತ ಹೇಳ್ತೀನಿ. ಈ ವಿಡಿಯೋನ ಎಡ್ತಾನ ನೋಡ್ರಿ. ಮತ್ತು ಭಾಳ ಜನ ಕೇಳತ್ತೀರಿ, ನಿಮ್ಮ ಬಾವಿಗೆ ಏರಾಕತ್ತು ಇನ್ನೂ ಜಾಗನೇ ಬಿಟ್ಟಿಲ್ಲಲ್ಲ, ಏರಾಕದು ಸರಿಯದು ಏನೋ ಹಾಕಿಲ್ಲ ಅಂತ ಹೇಳ್ಕ್ರಿಂದ ನೋಡ್ರಿ. ಇಲ್ಲಿ ಬಿಟ್ಟು ನೋಡ್ರಿ, ಇಲ್ಲೇನು ಕಾಣತೈತಲ್ಲ, ಇಲ್ಲಿ ಸಡಿ ಹಾಕಿಬಿಟ್ಟಿವ್ರಿ. ಒಂದೊಂದು ರಿಂಗಿಗೆ ಒಂದೊಂದು ಸಡಿ ಹಾಕಿಬಿಟ್ಟಿವ್ರಿ. ಪೂರ್ತಿ ತಳತನ ಹಾಕಿವಿ. ಏರಾಕ್ ಬರ್ತೈತ್ರಿ, ಒಂದಕ್ಕೆ ಒಂದು ಹಿಡ್ಕೊಂಡು ಕೆರಿಂದ ಬಿಡ್ತೈತಿ. ಮತ್ತು ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಗಿರ್ಕಿ ಕುಂದಿಸಿವ್ರಿ. ಅದಕ್ಕೆ ನೀರು ಅದು ತುಂಬ್ಕೊಳಕ್ಕೆ ಬಾವಿ ಒಳಗಿನ ನೀರು, ಅದಕ್ಕೆ ಅಲ್ಲಿಂದ ಹಗ್ಗ ಹಿಡ್ಕೊಂಡು ಇರೋದ್ರಿ. ಏರ್ ಕೆರಿಂದ ಇಲ್ಲಿಂದ ಮ್ಯಾಗ ಏರಾಕ್ ಬರ್ತೈತ್ರಿ. ನಮ್ಮ ಬಾವಿಗೆ ಎಷ್ಟು ಫೂಟ್ ಉದ್ದು ರಿಂಗ್ ಹಾಕಿವತ್ತಂದ್ರೆ 15 ಫೂಟ್ ಹಾಕಿವಿ ನೋಡ್ರಿ. 15 ಫೂಟ ಮುಗಿಸ್ಕೊಟ್ಟಿದ್ದೀವಿ ರೀ. ಆಮೇಲೆ ಒಂದು 2 ಫೂಟ ಜಾಸ್ತಿ ಹಾಕಿವ್ರಿ. ಹಂಗೆ ಕಾಣತೈತಿ ನೋಡ್ರಿ. ಫೈನಲಿ ಪೂರ್ತಿ ಕಂಪ್ಲೀಟ್ ಆಗೈತಿ. 10-17 ಫೂಟ ಜಾಸ್ತಿನೇ ಐತಿ. ಒಂದೊಂದು ಕಡೆ ಹೆಚ್ಚೈತಿ, ಇಲ್ಲಿ ಜಾಸ್ತಿ ಐತಿ, ಅಲ್ಲಿ ಕಡಿಮೆ ಐತಿ. 17, 16 ರೀ, 17, 18 ಹಿಂಗೆ ಐತ್ರಿ ಒಂದೊಂದು ಕಡೆ. ಪೂರ್ತಿ ಕಂಪ್ಲೀಟ್ ಆಗೈತಿ ನೋಡ್ರಿ. ಹೆಂಗೆ ಕಾಣತೈತಿ ನೋಡ್ರಿ ಒಂದ್ಸಲ. ಭಾಳ ಜನ ಕೇಳತ್ತಿದ್ರಿ, ನಿಮ್ಮ ಬಾವಿ ಹತ್ರ ಹಳ್ಳ ಐತಿ ಮತ್ತು ಕೆರೆ ನದಿ ಏನರ ಐತೇನಣ, ಅದಕ್ಕೆ ಅಷ್ಟು ನೀರು ಬಿದ್ದಾವ ಅಂತೇಳಿ ಹೇಳತ್ತಿದ್ರಿ. ನಮ್ಮ ಬಾವಿ ಹತ್ರ ಇಲ್ಲೊಂದು ಹಳ್ಳ ಐತ್ರಿ. ಇಲ್ಲಿ ನೋಡ್ಬೋದು ನೀವು, ಇದು ಒಡ್ಡ ಐತ್ಲ, ಇದ್ರ ಒಡ್ಡಿನ ಹಚ್ಚಿಕಿದು ಹಳ್ಳನೇ ರೀ. ಇದೆಲ್ಲ ಹಳ್ಳನೇ ರೀ. ಅದೇನು ಸಂಬಂಧ ಇಲ್ರಿ. ಹಳ್ಳಿದ್ರೆ ನೀರು ಜಾಸ್ತಿ ಬೀಳ್ತಾವ ಇಲ್ಲ ಅಂತ ಹೇಳ್ಕ್ರಿ. ಏನು ಸಂಬಂಧ ಇಲ್ರಿ. ಹಳ್ಳ ಇದ್ರೂ ಬೀಳ್ತಾವ, ಇಲ್ಲ ಅಂದ್ರೂ ಬೀಳ್ತಾವ. ಅದೇನು ನೀರು ಭೂಮ್ಯಾನ ನೀರು ಯಾರು ನೋಡಿ ಬಂದಿರಲ್ರಿ. ಆದರೂ ಹಳ್ಳ ಐತ್ರಿ. ಇಲ್ಲಿ ಹಳ್ಳ ಐತಿ, ಈ ಒಡ್ಡಿನ ಹಚ್ಚಿಕ ಹಳ್ಳ ಐತಿ ನೋಡ್ರಿ. ನಮ್ಮ ಬಾವಿಗ ಇಷ್ಟು ತುಂಬೈತಿ ನೋಡ್ರಿ. ನೀರು ಇಷ್ಟು ಅದಾವು. ಮೊದಲಲ್ಲಿ ಮ್ಯಾಗಿದ್ದು ಪೂರ್ತಿ ಇಲ್ಲಿ ತನ ಇದ್ದು, ರಿಂಗ್ ಹಾಕಿವಲ್ಲ ಎಲ್ಲಿ ತನ ಬಂದಿದ್ದು. ಈಗ ಬುಲ್ ಬ್ಯಾಸಿಗೆ ಇರೋದ್ರಿಂದ ಸ್ವಲ್ಪ ಕಡಿಮೆ ಆಗ್ಯಾವ್ರಿ. ಭಾಳ ಜನ ಕೇಳತ್ತೀರಿ, ನಿಮ್ಮ ಬಾವಿ ಎಷ್ಟು ಫುಟ್ ಗುಮ್ ಆಗೈತಿ ಮತ್ತು ಎಷ್ಟು ಫುಟ್ ಅಗಲ ಹೊಡ್ಸಿವ್ರಿ ಅಂತ ಹೇಳ್ಕಿರಿಂದ. ನಮ್ಮ ಬಾವಿ 40 ಫುಟ್ ಗುಮ್ ಐತ್ರಿ, 35 ಫುಟ್ ಅಗಲ ಐತಿ. ಮತ್ತು ಇದು ರಿಂಗ್ ಅದು ಜಾಸ್ತಿ ಹಾಕೊಂಡಿವಲ್ಲ, ಮತ್ತೊಂದು 5 ಫುಟ್ ಹೆಚ್ಚಿಗೆ ಆಗೈತಿ. 40 ಫುಟ್ ಅಗಲ ಆಗೈತಿ ಈಗ, ಮತ್ತು 40 ಫುಟ್ ಗುಮ್ ಆಗೈತಿ. ಪೂರ್ತಿ ಕಂಪ್ಲೀಟ್ ಆಗೈತಿ ರೀ. ನಾವು ಏನಾದರೂ ಗುಮ್ಮು ಮಾಡ್ಬೋದ್ರಿ, ಆದ್ರೆ ಅಗಲ್ ಮಾಡೋಕೆ ಆಗಲ್ಲ. ರಿಂಗ್ ಅದು ಹಾಕಿವಲ್ಲ. ಭಾಳ ಜನ ಕೇಳತ್ತೀರಿ, ನಿಮ್ಮ ಬಾವಿ ಹೊಡ್ಯಾಕ ಎಷ್ಟೆಲ್ಲ ಖರ್ಚಾಗ್ಯದ ಅಂತ ಹೇಳ್ಕಿರಿಂದ. ನಮ್ಮ ಬಾವಿ ಹೊಡ್ಯಾಕ ಇಟಾಚಿದವ್ರಿಗೆ ಮುಗಿಸಿ ಕೊಟ್ಬಿಟ್ಟಿದ್ದೀವಿ ರೀ 2.5 ಲಕ್ಷಕ್ಕೆ. ಜನ್ರೇಟ್ರ್ ಬಾಡಿಗೆ ಮತ್ತು ಡಿಜೆಲ್ ಎಲ್ಲ ನಮ್ಮ ಕಡೆ ಐತ್ರಿ. ಡಿಜೆಲ್ ಹಾಕೋದು ನಮ್ಮ ಜನ್ರೇಟ್ರದ್ದು ಎಲ್ಲ ಬಾಡಿಗೆ ಎಲ್ಲ ನಮ್ಮ ಕಡೆ ಐತ್ರಿ. ಹೊಡ್ಯಾಕಂತರೂ 40 ಫುಟ್ ಗುಮ್ಮ 35 ಫುಟ್ ಆಗಲ್ಲ ಹೊಡ್ಯಾಕ 2.5 ಲಕ್ಷಕ್ಕೆ ಮುಗಿಸ್ಕೊಟ್ಬಿಟ್ಟಿದ್ದೀವಿ ರೀ. ಬಾವಿ ಪೂರ್ತಿ ಕಂಪ್ಲೀಟ್ ಮಾಡಿ ಕೊಟ್ಟೋಗ್ಯಾರ ರೀ. 40 ಫುಟ್ ಗುಮ್ಮ 35 ಫುಟ್ ಆಗಲ್ಲ. ನಮ್ಮ ಬಾವಿಗೆ ಸುಮ್ಮನೆ ಯಾಕೆ ರಿಂಗ್ ಹಾಕಿರ ಅಂತೇಳಿ ಭಾಳ ಜನ ಕೇಳತ್ತಿದ್ರು. ನಮ್ಮ ಬಾವಿಗೆ ಪೂರ್ತಿ ದರ ಸುಮಾರು ಹತ್ಬಿಟ್ಟಿತ್ತು ರೀ. ಮಣ್ಣೆಲ್ಲ ಕಡ್ಕೊಂಬೀಳತ್ತಿತ್ತು. ಅಲ್ಲಿ ಕಡೆ ಸ್ವಲ್ಪ ಗಟ್ಟಿ ಥರ ಆದ್ರೆ ಆ ಕಡೆದೆಲ್ಲ ಮಣ್ಣು ಕಡ್ಕೊಂಬೀಳತ್ತಿತ್ತು. ಇಲ್ಲೆಲ್ಲ ಮಣ್ಣು ಬಾವಿ ಒಳಗೆ ಬೀಳತ್ತಿತ್ತು. ಬಾವಿನೇ ಮುಚ್ಚೋಗ್ಬಿಡ್ತೈತೆ ಅಂತ ಹೇಳ್ಕರಿಂದ ಅದ್ರ ಸಂಬಂಧ ರಿಂಗ್ ಹಾಕ್ಸಿಬಿಟ್ಟು ನೋಡ್ರಿ. ಇದು ಹಳ್ಳದ ದಂಡೆ ಆಗಿರೋದ್ರಿಂದ ಹಳ್ಳಿ ಇಲ್ಲೇ ಐತಿ, ಅದ್ರ ಸಂಬಂಧ ಬಾವಿನೂ ಇಲ್ಲೇ ಐತಿ. ಅದ್ರ ಸಂಬಂಧ ಮಣ್ಣೆಲ್ಲ ಕಡ್ಕೊಂಬೀಳತ್ತಿತ್ತು ರೀ. ದರ ಸ್ವಲ್ಪ ಸುಮಾರು ಇತ್ತು, ಅದ್ರ ಸಂಬಂಧ ರಿಂಗ್ ಹಾಕಿವಿ. ರಿಂಗ್ ಹಾಕ್ಲಕ್ಕ ಎಷ್ಟೆಲ್ಲ ಖರ್ಚಾಗ್ಯದ ಅಂತೇಳಿ ಕೇಳತ್ತಿದೆ ರೀ. ನಮ್ಮ ಬಾವಿ ರಿಂಗ್ ಹಾಕಕ್ಕೆ ಎಷ್ಟೆಲ್ಲ ಖರ್ಚಾಗ್ಯದ ಅಂತ ಹೇಳ್ಕರಿಂದ ಭಾಳ ಜನ ಕೇಳತ್ತೀರಿ. ನಮ್ಮ ಬಾವಿ ರಿಂಗ್ ಹಾಕಕ್ಕೆ ಮುಗಿಸಿ ಕೊಟ್ಬಿಟ್ಟಿದ್ದೀವಿ ರೀ 1/10ಕ್ಕೆ. ಅವ್ರು ಕಟ್ಟಿ ಕೊಡ್ಬೇಕ್ರಿ. ಎಲ್ಲ ಮಟ್ರಿಯಲ್ ಎಲ್ಲ ನಮ್ಮ ಕಡೆ 1/10ಕ್ಕೆ ಪೂರ್ತಿ ರಿಂಗ್ ಹಾಕಿ ಕೊಡ್ಬೇಕ್ರಿ. 1/10ಕ್ಕೆ ಕೊಟ್ಬಿಟ್ಟಿದ್ದೀವಿ ರೀ. ಮಟ್ರಿಯಲ್ ಎಲ್ಲ ನಮ್ಮ ಕಡೆ, ಕಡಿ ಮತ್ತು ಎಮ್ಸೆಂಡ ಮತ್ತು ಕೆಬ್ಬಣ ಎಲ್ಲ ನಮ್ಮ ಕಡೆ ಐತ್ರಿ. ಪೂರ್ತಿ ಎಲ್ಲ ನಮ್ಮ ಕಡೆ ಕೆಬ್ಬಣ ಅದೆಲ್ಲ ನಾವೇ ತಂದು ಕೊಡ್ಬೇಕು. ಮಟ್ರಿಯಲ್ ಎಲ್ಲ ನಾವೇ ತಂದು ಕೊಟ್ರೆ ಅವ್ರು ಕಟ್ ಕೊಡ್ತಿದ್ರತ್ತೆ. ಕಟ್ ಕೊಟ್ರಿ 1/10 ತೊಗೊಂಡ್ರೆ ಮತ್ತು ಒಂದು ರಿಂಗ್ ಜಾಸ್ತಿ ಹಾಕಿವ್ರಿ. ಅದಕ್ಕೆ ಎಕ್ಸ್ಟ್ರಾ ಕೊಟ್ಟಿವ್ರಿ. ಮತ್ತು 15 ಸಾವಿರ ಒಂದು ರಿಂಗ್ ನೋಡ್ಬೋದು ನೀವು. 2 ಫುಟ್ ಜಾಸ್ತಿ ಕಟ್ ಹೋಗ್ಯಾರ, ಅದಕ್ಕೆಲ್ಲ ಮತ್ತೆ ಎಕ್ಸ್ಟ್ರಾ ಕೊಟ್ಟಿವ್ರಿ 1/10 ಮ್ಯಾಗ. ನೋಡ್ಬೋದು ಫೈನಲಿ ಪೂರ್ತಿ ಕಂಪ್ಲೀಟ್ ಆಗೈತಿ. ಹೆಂಗೆ ಕಾಣತ್ತದ ಅಂತೇಳಿ ಕಾಮೆಂಟ್ ಮಾಡ್ರಿ. ಮಟ್ರಿಯಲ್ದೇ ಖರ್ಚು ಜಾಸ್ತಿ. ಅವ್ರು ಕಟ್ಟಾಕ 1/10 ತೊಗೊಂಡ್ರೆ ಮಟ್ರಿಯಲ್ದೇ ಜಾಸ್ತಿ ಬಂದೈತ್ರಿ ಖರ್ಚು. 5 ಲಕ್ಷ ಸನ ಬಂದೈತಿ. 4.5 ಲಕ್ಷ ರೂಪಾಯಿ ಮಟ್ರಿಯಲ್, ಕೆಬ್ಬಣ ಮತ್ತು ಎಮ್ಸೆಂಡ, ಉಸುಕ ಅದು ಇದು ಎಲ್ಲ ತೊಗೊಂಬಂದು ಹಾಕ್ಬೋದ್ರ ಒಂದು 5 ಲಕ್ಷ ಜಾಸ್ತಿನೇ ಬಂದೈತ್ರಿ. ಇನ್ನು ರಿಂಗಿಗೆ ಜಾಸ್ತಿ ಆಗೈತ್ರಿ ಬಾವಿಕ್ಕಿಂತ ನಮ್ಮ ಬಾವಿಗೆ. ಟೋಟಲ್ ನಮ್ಮ ಬಾವಿ ಪೂರ್ತಿ ಕಂಪ್ಲೀಟ್ ಆಗ್ಬೇಕಾದ್ರೆ ಭಾಳ ಬಂದೈತ್ರಿ ಖರ್ಚು. ಬಾವಿ ಹೊಡ್ಯಾಕ 2.5 ಲಕ್ಷ ರೀ. ಮತ್ತು 1/10ಕ್ಕೆ ಅವ್ರಿಗೆ ಮುಗಿಸಿ ಕೊಟ್ಬಿಟ್ಟಿದ್ದೀವಿ ಪೂರ್ತಿ ಕಟ್ ಕೊಡ್ಬೇಕಂತೇಳಿ. ಮಟ್ರಿಯಲ್ ಎಲ್ಲ ನಮ್ಮ ಕಡೆ 5 ಲಕ್ಷ ಮ್ಯಾಗ ಬಂದೈತಿ. ಮತ್ತು ಅದು ಇದಿಷ್ಟು ಎಲ್ಲ ಕೂಡಿದ್ರೆ ಒಂದು 7.5ರಿಂದ 8 ಲಕ್ಷ ರೂಪಾಯಿ ಬಂದೈತಿ ನೋಡ್ರಿ. ನಮ್ಮ ಬಾವಿ ಪೂರ್ತಿ ಕಂಪ್ಲೀಟ್ ಆಗಿದ್ರೆ ಅಟ್ಟು ಕೂಡಿ ಪೂರ್ತಿ ಕಂಪ್ಲೀಟ್ ಆಗ್ಬೇಕಂದ್ರೆ 7.5ರಿಂದ 8 ಲಕ್ಷ ರೂಪಾಯಿ ಬಂದೈತಿ. ಇದು ಯಾಕೆ ಬಿಟ್ಟಿರಿ ಅಂತ ನೀವು ಅನ್ಕೋತಿರ್ಬೋದು. ಇದು ಅದಕ್ಕೆ ಬಿಟ್ಟಿರಿ, ಏನೋ ಯೂಸ್ ಆಗ್ತದೆ ಅಂತ ಹೇಳ್ಕರಿಂದ. ಇದು ಗಿರ್ಕಿರಿ ನೀರಾದ ತುಂಬ್ಕೊಳಕ್ಕೆ ಅನುಕೂಲ ಆಗ್ತೈತಿ. ಇದು ಯಾಕೆ ಇಟ್ಟು ತಳಕ್ಕೆ ಬಿಟ್ಟರೆ ಇನ್ನೊಂದು ಸ್ವಲ್ಪ ಮ್ಯಾಗ ಹಾಕಬೇಕಿಲ್ಲ ಅಂತ ನೀವು ಅನ್ಕೋತಿರ್ಬೋದು. ನಾವು ಇಷ್ಟೇ ರಿಂಗ್ ಹಾಕಿಬಿಡ್ಬೇಕಂತ ಮಾಡಿದ್ದೀವಿ. 15 ಫೂಟ್ ಅವ್ರಿಗೆ ಮುಗಿಸ್ಕೊಟ್ಟಿದ್ರು, ಅಷ್ಟೇ ಕಟ್ಟಿದ್ರು. ಆಮೇಲೆ ಇನ್ನೊಂದು ಫೂಟ ನೆಲದ ಹವರ ಆಗ್ತದೆ ಅಂತ ಹೇಳ್ಕಿರಿಂದ ಇನ್ನೊಂದು 2 ಫೂಟ ಜಾಸ್ತಿ ಮಾಡೀವ್ರಿ. ಅದ್ರ ಸಂಬಂಧ ಅದು ಮೊದಲೇ ಹಾಕಿಬಿಟ್ಟಿದ್ದೀವಿ. ಹೊಳಿ ತೊಗೊಳಕ್ಕೆ ಬರಲಿಲ್ಲ ರೀ, ಅಷ್ಟೇ ಬಿಟ್ಬಿಟ್ಟಿವಿ. ಈಗ ಅಷ್ಟೇ ಇಲ್ಲೆಲ್ಲ ಅದು ಸ್ವಲ್ಪ ಇಳು ಮಾಡ್ಕೊಂಡ್ಕಿರಿಂದ ಇಲ್ಲೊಂದು ಗಾಲಿ ಬರ್ತೈತಿ ರೀ, ಅದು ನೀರು ಜಕ್ಕೊಳಕ್ಕೆ. ಅದು ಇಲ್ಲ ತಂದು ಹಾಕಿ ಪೂರ್ತಿ ಕಂಪ್ಲೀಟ್ ಆಗ್ತೈತಿ ರೀ. ಅದಿಟ್ಟು ತಂದು ಹಾಕಿಬಿಟ್ರೆ ಮತ್ತು ನೀರು ಅದು ಇಷ್ಟು ಅದ ನೋಡ್ರಿ. ಪೂರ್ತಿ ನಮ್ಮ ಬಾವಿ ಕಂಪ್ಲೀಟ್ ಆಗೈತಿ ರೀ. ಮತ್ತು ಒಂದು 6 ಮ್ಯಾಗ ಆಯಿತು ಪೂರ್ತಿ ಕಂಪ್ಲೀಟ್ ಆಗೈತಿ. ನೀರು ಹೊಡಿದು ಬಿಟ್ಟೇವ್ರಿ.
ನೀರು ಹೊಡಿದು ಬಿಟ್ಟಿವಿ, ನೀರು ಹೊಡೆದು ಡೈಲಿ ನೀರು ಹೊಡಿತಿದ್ವಿ. ಈಗ ನೀರು ಹೊಡಿದು ಬಿಟ್ಟಿವಿ, ಮಳೆಗಾಲ ಸ್ಟಾರ್ಟ್ ಐತಿ. ನಿನ್ನೆ ಒಂದು ಸ್ವಲ್ಪ ಮಳೆ ಆಗೈತಿ. ಮತ್ತು ನಮ್ಮ ಬಾವಿಗೆ ಎಷ್ಟು ಫೂಟಿಗೆ ನೀರು ಜಾಸ್ತಿ ಬಿದ್ದಾವ ಅಂತಂದ್ರೆ 35, 32, 33 ಫೂಟಿಗೆ ನೀರು ಜಾಸ್ತಿ ಬಂದವ್ರಿ. ಅದು ನೋಡ್ಬೋದು ನೀವು ಜರಿ ಹ್ಯಾಂಗೆ ಬರತೈತಿ ಅಂತೇಳಿ. ಅದು 35, 33, 35 ಬಂದೈತಿ ನೋಡ್ರಿ. 32, 35 ಆ ಥರ ಬಿದ್ದೈತಿ ಜರಿ. ಪೂರ್ತಿ ಮ್ಯಾಗೆ ಹತ್ತಿತ್ರಿ. ಪೂರ್ತಿ ಒಂದು 10-15 ಫೂಟಿಗೆ ನೋಡ್ಬೋದು ನೀವು. ಮೊದಲು 10-15 ಫೂಟ ತೆಗೆದಿದ್ದಕ್ಕೆ ನೋಡಿರ್ಬೋದು ನೀವು ಇನ್ಸ್ಟಾದಲ್ಲೆಲ್ಲ. 10-15 ಫೂಟಿಗೆ ತೆಗೆದಿದ್ದಕ್ಕೆ ನೀರೆಲ್ಲ ಹತ್ಬಿಟ್ಟಿತ್ರಿ. ಆಮೇಲೆ 30-35 ಫೂಟಿಗೆ ಹೋಗಿ ಪೂರ್ತಿ ದೊಡ್ಡ ಜರಿ ಹತ್ತಿತ್ತು. ಇನ್ನು ಹೋಲಿಗೆಲ್ಲ ನೀರದು ಜಾಸ್ತಿ ಫುಲ್ ಎಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿತ್ತು ನೋಡ್ರಿ. ಹೋಲಿಗೆ ಅದು ನೀರು ಬಿದ್ದಿದ್ದು ಹೆಂಗಿತ್ತು ಅಂದ್ರೆ ಕೈ ಪ್ರೆಷರ್ ಪೂರ್ತಿ ಕೈ ಅದು ಇಟ್ಟರೆ ಪೂರ್ತಿ ಹಿಂಗೆ ಕೈ ಅದು ಎತ್ತಿತ್ತು. ಆ ನಮೂನಿ ನೀರು ಬರತ್ತಿತ್ತು. ಫುಲ್ಲು ಬಾಯಿ ಪೂರ್ತಿ ಒಂದೇ ದಿನ ಹೊಡಿದು ಬಿಟ್ಟಿದ್ದಕ್ಕೆ ಪೂರ್ತಿ ಬಂದೇ ಬಿಟ್ಟಿದ್ದು ನೀರಲ್ಲಿಗೆ. ಆ ರ್ಯಾಂಪ್ ಐತಲ್ಲ ಅಲ್ಲಿಗೆ ಬಂದುಬಿಟ್ಟಿದ್ದು. ಒಂದೇ ದಿನ ಬಾವಿ ಹೊಡಿದು ಬಂದ್ ಮಾಡಿದ್ರಿ, ಅಲ್ಲಿಗೆ ಬಂದುಬಿಟ್ಟಿದ್ದು ನೀರು. ಆ ನಮೂನಿ ನೀರು ಬಿದ್ದುಬಿಟ್ಟಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿರಿ. ಒಟ್ಟಿನಲ್ಲಿ ಏನಾದರೂ ಒಂದು ಮಾಡಿರಿ, ಸುಮ್ಮನೆ ಅಂತೂ ಇರಕ್ಕೆ ಹೋಗ್ಬಿಡ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.